ಬಂಧುಗಳೇ ನಮಸ್ಕಾರ. ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಒಂದು ಕಡೆಯಿಂದ ಅಮೆರಿಕ ಇಸ್ರೇಲ್, ಮತ್ತೊಂದು ಕಡೆಯಿಂದ ಇರಾನ್, ಇವರ ನಡುವಿನ ಯುದ್ಧದ ತೀವ್ರತೆ ಜಾಸ್ತಿ ಆಗ್ತಾ ಇದೆ. ಇವತ್ತು ಬೆಳಗ್ಗೆಯಿಂದ ಸಾಕಷ್ಟು ಬೆಳವಣಿಗೆ ಆಗಿದೆ. ನಾವೆಲ್ಲರೂ ಕೂಡ ಗಮನಿಸಬೇಕಾಗಿರುವಂತಹ ಅಪ್ಡೇಟ್ ಇದು. ಭಾರತದ ವಿಚಾರದಲ್ಲೂ ಕೂಡ ಒಂದಷ್ಟು ಬೆಳವಣಿಗೆ ಆಗ್ತದೆ. ಪ್ರಮುಖವಾಗಿ ಖಮೇನಿ ಸಾವಿಗೆ ಭಾರತ ಇದೀಗ ಸಂತಾಪವನ್ನ ಸೂಚಿಸಿದೆ. ಆ ಎಲ್ಲ ಅಪ್ಡೇಟ್ ಅನ್ನು ಕೂಡ ಒಂದೊಂದಾಗಿ ಗಮನಿಸ್ತಾ ಹೋಗೋಣ. ತಕ್ಷಣಕ್ಕೆ ಏನಾಗ್ತಿದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಒಂದು ಕಡೆಯಿಂದ ಇರಾನ್ ಇದೆ, ಈ ಕಡೆ ನಿಮಗೆ ಇಸ್ರೇಲ್ ಇದೆ, ಅಂದ್ರೆ ಇಸ್ರೇಲ್ ಹಾಗೆ ಅಮೆರಿಕ. ಈಗ ಇರಾನ್ ಏನ್ ಮಾಡ್ತಿದೆ ಅಂದ್ರೆ ಹೆಚ್ಚು ಕಡಿಮೆ 12 ರಾಷ್ಟ್ರಗಳ ಜೊತೆಗೆ ಗುದ್ದಾಡ್ತಾ ಇದೆ. ಅಮೆರಿಕ ಮತ್ತೆ ಇಸ್ರೇಲ್ ಜೊತೆಗೆ ನೇರವಾದಂತ ಗುದ್ದಾಟ. ಹಾಗೆ ಅಮೆರಿಕ ಇಸ್ರೇಲ್ಗೆ ಸಾಥ್ ಕೊಡ್ತಿರುವಂತ ಅಥವಾ ಅವರ ಮಿತ್ರ ರಾಷ್ಟ್ರಗಳಾಗಿರುವಂತ ಸೇನಾ ನೆಲೆಯನ್ನು ಒದಗಿಸಿರುವಂತ ಈ 6 ಗಲ್ಫ್ ಕಂಟ್ರೀಸ್ ಶ್ರೀಮಂತ ರಾಷ್ಟ್ರಗಳು, ಅದೇ ರೀತಿಯಾಗಿ ಇರಾಕ್, ಜೋರ್ಡಾನ್ ಇಂತಹ ರಾಷ್ಟ್ರಗಳ ಜೊತೆಗೂ ಕೂಡ ಇರಾನ್ ಗುದ್ದಾಡ್ತಾ ಇದೆ. ಆದ್ರೆ ಇರಾನ್ ಮೇಲೆ ದಾಳಿ ಮಾಡ್ತಾ ಇರೋದು ಅಮೆರಿಕ ಮತ್ತೆ ಇಸ್ರೇಲ್ ಮಾತ್ರ. ಎಲ್ಲ ಮಧ್ಯಪ್ರಾಚ್ಯ ರಾಷ್ಟ್ರಗಳು ಇರಾನ್ ದಾಳಿಯನ್ನ ಮಾಡ್ತಾ ಇದ್ದರೂ ಕೂಡ ಅವರು ತಿರುಗಿ ದಾಳಿಯನ್ನ ಮಾಡ್ತಾ ಇಲ್ಲ. ಯಾಕಂದ್ರೆ ಇರಾನಿಂದ ಮುಂದೆ ಸಮಸ್ಯೆ ಆಗಬಹುದು ಎನ್ನುವ ಕಾರಣಕ್ಕಾಗಿ ಕೇವಲ ಇರಾನ್ನ ಕ್ಷಿಪಣಿಗಳನ್ನ ತಡಿತಾ ಇದ್ದಾರೆ ಅಷ್ಟೇ. ಈ ರೀತಿಯಾಗಿ ದಾಳಿ ಪ್ರತಿದಾಳಿ ಎಲ್ಲವೂ ಕೂಡ ಆಗ್ತಾ ಇದೆ. ತುಂಬಾ ಜನ ಅಂದ್ಕೊಂಡಿದ್ರು ಇರಾನ್ ಒಂದು 2 ದಿನಕ್ಕೆ ಸೋತು ಶರಣಾಗಬಹುದು ಅಂತ ಹೇಳಿ, ಆದ್ರೆ ಹಾಗೆ ಕಾಣಿಸ್ತಾ ಇಲ್ಲ. ಒಂದ್ ರೀತಿಯಲ್ಲಿ ಅಮೆರಿಕಾಗೆ ಶಾಕ್ ಕೊಡ್ತಾ ಇದೆ. ಅಂದ್ರೆ ನಮಗ್ ಶಾಕ್ ಅನಿಸ್ತಾ ಇರಬಹುದು, ಅಮೆರಿಕ ಮೊದಲೇ ನಿರೀಕ್ಷೆ ಮಾಡಿತ್ತು ಅಂತ ಕಾಣುತ್ತೆ. ಇದಕ್ಕೆ ದೀರ್ಘಾವಧಿಯ ಯುದ್ಧ ಆಗಬಹುದು ಎನ್ನುವ ರೀತಿಯಲ್ಲಿ ಡೊನಾಲ್ಡ್ ಟ್ರಂಪ್ ಹೇಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೋ, ಇರಾನ್ ಕೂಡ ಅದಕ್ಕೆ ಮರು ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಅಮೆರಿಕವೂ ಕೂಡ ಒಂದು ಹಂತಕ್ಕೆ ಹಿನ್ನಡೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಅಮೆರಿಕ ಈ ಗಲ್ಫ್ ಕಂಟ್ರೀಸ್ಗಳಿಗೆ ಒಂದು ಭರವಸೆಯನ್ನು ಕೊಟ್ಟಿತ್ತು. ನನಗೆ ಸೇನಾ ನೆಲೆಯನ್ನು ನೀವು ಕೊಟ್ರಿ ಅಂತ ಆದ್ರೆ ನಿಮ್ಮ ಕಂಪ್ಲೀಟ್ ರಕ್ಷಣೆಯನ್ನ ಕೊಡ್ತೀವಿ ಎನ್ನುವ ರೀತಿಯಲ್ಲಿ. ಆದ್ರೆ ಏನಾಗ್ಬಿಟ್ಟಿದೆ, ಅಮೆರಿಕದ ರಕ್ಷಣಾ ವ್ಯವಸ್ಥೆ ಇತ್ತಲ್ಲ, ಪ್ರಮುಖವಾಗಿ ಕುವೈತ್ನಲ್ಲಂತೂ ಆ ರಕ್ಷಣಾ ವ್ಯವಸ್ಥೆಯನ್ನೇ 10,000 ಕೋಟಿ ಬೆಲೆ ಬಾಳುವಂತ ಒಂದು ಇದಿತ್ತಲ್ಲ, ಅದನ್ನೇ ಇದೀಗ ಇರಾನ್ ಉಡಾಯಿಸುವಲ್ಲಿ ಯಶಸ್ವಿ ಆಗಿಬಿಟ್ಟಿದೆ. ಹಾಗೆ ತುಂಬಾ ಸೇಫೆಸ್ಟ್ ಅಂತ ಕರಿತಿದ್ವಿ. ಯುನೈಟೆಡ್ ಅರಬ್ ಎಮಿರೇಟ್ಸ್ ನಲ್ಲಿ ಬರುವಂತ ದುಬೈ, ಅಬುದಾಬಿ, ಶಾರ್ಜಾ ಇವೆಲ್ಲವೂ ಕೂಡ ತುಂಬಾ ಸೇಫ್ ಆಗಿರುವಂತ ಪ್ರದೇಶ ಅಂತ ಕರಿತಾ ಇದ್ವಿ. ತುಂಬಾ ಶ್ರೀಮಂತವಾಗಿರುವಂತ ಪ್ರದೇಶ. ಅಲ್ಲೂ ಕೂಡ ಇದೀಗ ಇರಾನ್ ದಾಳಿಯನ್ನ ಮಾಡಿಬಿಟ್ಟಿದೆ. ಅಲ್ಲೂ ಕೂಡ ಅಮೆರಿಕದ ರಕ್ಷಣಾ ವ್ಯವಸ್ಥೆಯನ್ನ ಭೇದಿಸಿ ಇರಾನ್ನ ಒಂದಷ್ಟು ಕ್ಷಿಪಣಿಗಳು ಅಲ್ಲಿ ಒಳಗಡೆ ಹೋಗಿ ಬೀಳ್ತಾ ಇದ್ದಾವೆ. ಹೀಗಾಗಿ ಅಮೆರಿಕ ಇವರಿಗೆ ಕೊಟ್ಟಿರುವಂತ ಭರವಸೆಯನ್ನ ಈಡೇರಿಸೋದಿಕ್ಕೆ ಸಾಧ್ಯ ಆಗಿಲ್ಲ. ಈ ಎಲ್ಲ ರಾಷ್ಟ್ರಗಳ ಮೇಲೆ ಯಾವತ್ತೂ ಕೂಡ ದಾಳಿ ಆಗಿರಲಿಲ್ಲ. ಈ ಸುತ್ತಮುತ್ತ ಇರಾಕು, ಸಿರಿಯಾ, ಟರ್ಕಿ, ಈ ಇಸ್ರೇಲು, ಹಾಗೆ ಇಲ್ಲೆಲ್ಲ ಯಾವಾಗಲೂ ಯುದ್ಧದ ವಾತಾವರಣ ಇದ್ದೇ ಇತ್ತು. ಆದ್ರೆ ಗಲ್ಫ್ ಕಂಟ್ರೀಸ್ಗಳಿತ್ತಲ್ಲ, ಇಲ್ಲಿ ಯುದ್ಧದ ವಾತಾವರಣ ಇರಲಿಲ್ಲ. ಅದರ ಪ್ರಪ್ರಥಮ ಬಾರಿಗೆ ಅಂಥದ್ದೊಂದು ಪರಿಸ್ಥಿತಿ ಇದೀಗ ನಿರ್ಮಾಣ ಆಗಿಬಿಟ್ಟಿದೆ. ಅಂದರೆ ಒಂದು ರೀತಿಯಲ್ಲಿ ಅಮೆರಿಕವನ್ನ ನಂಬಿ ಕೆಟ್ವಿ ಎನ್ನುವಂತ ಪರಿಸ್ಥಿತಿ ಇವರೆಲ್ಲರಿಗೂ ಕೂಡ ಎದುರಾಗಿ ಬಿಟ್ಟಿದೆ. ಯಾಕಂದ್ರೆ ಈಗಲೇ ಇರಾನ್ ಈ ರೀತಿ ದಾಳಿ ಮಾಡಿದೆ, ಫ್ಯೂಚರ್ನಲ್ಲಿ ಇದು ಗೊತ್ತಿಲ್ಲ, ಇನ್ನು ಯಾವ್ಯಾವ ಹಂತಕ್ಕೆ ಬೇಕಾದರೂ ಹೋಗಬಹುದು. ಹೀಗಾಗಿ ಒಂದು ರೀತಿಯಲ್ಲಿ ಅಮೆರಿಕಾಗೆ ಒಂದು ಹಂತಕ್ಕೆ ಹಿನ್ನಡೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಜೊತೆಗೆ ಅಮೆರಿಕ ನಿರೀಕ್ಷೆ ಮಾಡಿತ್ತಲ್ಲೋ ಗೊತ್ತಿಲ್ಲ, ನಿರೀಕ್ಷೆಗೂ ಮೀರಿ ಇದೀಗ ಇರಾನ್ ತಿರುಗೇಟನ್ನ ಕೊಡ್ತಾ ಇದೆ. ಅಂದ್ರೆ ಅದರ ಅರ್ಥ ಖಮೇನಿ ಸಾವನ್ನಪ್ಪಬಹುದು ಎನ್ನುವಂತ ನಿರೀಕ್ಷೆ ಇರಾನ್ಗೆ ಇತ್ತು. ಯಾಕಂದ್ರೆ ಹಿಂದೆ ಇರಾಕ್, ಲಿಬಿಯಾ ಇಲ್ಲೆಲ್ಲ ಏನೇನಾಗಿತ್ತು ಅನ್ನೋದು ಎಲ್ಲರ ಕಣ್ಣು ಮುಂದೆ ಇತ್ತಲ್ಲ. ಹೀಗಾಗಿ ಖಮೇನಿ ಸಾವನ್ನಪ್ಪಿದ್ರು ಕೂಡ ಅವರು ಇನ್ನೊಂದಷ್ಟು ಸಿದ್ಧತೆಯನ್ನ ಮಾಡ್ಕೊಂಡಿದ್ರು ಅನ್ಸುತ್ತೆ. ABCD ಅಂತ ಹೇಳಿ ಪ್ಲಾನ್ ಸಿದ್ಧ ಮಾಡ್ಕೊಂಡಿದ್ರು ಅನ್ಸುತ್ತೆ. ವಿಪರೀತವಾದಂಥ ಕ್ಷಿಪಣಿಗಳು ಅವ್ರ ಹತ್ರ ಇದೆ, ವಿಪರೀತವಾದಂತಹ ಶಸ್ತ್ರಾಗಾರಗಳನ್ನು ಕೂಡ ಸಂಗ್ರಹಿಸಿಟ್ಕೊಂಡಿದ್ದಾರೆ. ಎಲ್ಲವನ್ನು ಕೂಡ ಇದೀಗ ಅಮೆರಿಕ ಇಸ್ರೇಲ್ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾರೆ. ಇಸ್ರೇಲ್ ಅಮೆರಿಕ ಕ್ಷಿಪಣಿಗಳನ್ನು ತಂದು ಹೊತ್ತು ಹಾಕ್ತಾ ಇದೆ ಇವ್ರ ಮೇಲೆ. ಇರಾನ್ ಕೂಡ ಅದಕ್ಕೆ ತಿರುಗೇಟನ್ನು ಕೊಡ್ತಾ ಇದೆ. ಇರಾನ್ಗೆ ನೇರವಾಗಿ ಅಮೆರಿಕದ ಮೇಲೆ ದಾಳಿ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಭೌಗೋಳಿಕವಾಗಿ ಅವರು ಬಹಳ ದೂರದಲ್ಲಿದ್ದಾರೆ. ಆದ್ರೆ ಅಮೆರಿಕ ಯಾವ್ಯಾವ ಸೇನಾ ನೆಲೆಗಳನ್ನು ಬಳಸ್ಕೊಳ್ತಾ ಇದೆ ಅವೆಲ್ಲವನ್ನು ಕೂಡ ಪುಡಿಗಟ್ಟು ಬಿಟ್ಟಿದೆ ಈಗ. ಹಾಗೆ ಒಂದಷ್ಟು ತೈಲ ಸಂಸ್ಕರಣಾ ಘಟಕಗಳ ಮೇಲೂ ಕೂಡ ಇರಾನ್ ಅಟ್ಯಾಕ್ ಅನ್ನ ಮಾಡ್ತಾ ಇದೆ. ಅದೇ ರೀತಿಯಾಗಿ ಇಸ್ರೇಲ್ ಮೇಲಂತೂ ನಿರಂತರವಾಗಿ ಕ್ಷಿಪಣಿ ದಾಳಿಯನ್ನ ಮಾಡ್ತಾ ಇದೆ. ಇದು ಸದ್ಯಕ್ಕೆ ಆಗ್ತಾ ಇರೋದು. ಹಾಗಾಗಿ ಇದೆಲ್ಲಿವರೆಗೆ ಹೋಗಿ ತಲುಪುತ್ತೋ ಗೊತ್ತಾಗ್ತಾ ಇಲ್ಲ. ಓಕೆ, ಈಗ ಭಾರತಕ್ಕೆ ಸಂಬಂಧಪಟ್ಟಾಗ ಏನು ಬೆಳವಣಿಗೆ ಆಗ್ತಾ ಇದೆ ಅಥವಾ ಇವತ್ತಿನ ಪ್ರಮುಖ ಬೆಳವಣಿಗೆ ಏನು ಗಮನಿಸೋಣ. ಒಂದು ಬೆಳವಣಿಗೆ ಅಂದ್ರೆ ಅವ್ರ ಮೇಲೆ ಇವ್ರ ದಾಳಿ, ಇವ್ರ ಮೇಲೆ ಅವ್ರ ಪ್ರತಿ ದಾಳಿ, ಇದಂತೂ ನಿರಂತರವಾಗಿ ನಡೀತಾನೆ ಇರುತ್ತೆ. ಪ್ರತಿಯೊಂದನ್ನು ಹೇಳ್ಕೊಂಡು ಹೋಗ್ಬಿಟ್ರೆ ತುಂಬಾ ಆಗ್ಬಿಡುತ್ತೆ. ಇರಾನ್ನ ಪ್ರಮುಖ ಬಂದರಿನ ಮೇಲೆ ಇವತ್ತು ಇಸ್ರೇಲ್ ಅಟ್ಯಾಕ್ ಮಾಡಿದೆ. ಇಸ್ರೇಲ್ನ ಟೆಲ್ ಅವೀವ್ ಮೇಲೆ ಇರಾನ್ ಮತ್ತೆ ಮರು ಅಟ್ಯಾಕ್ ಅನ್ನ ಮಾಡಿದೆ. ಇಂಥದ್ದೆಲ್ಲವೂ ಕೂಡ ನಡೀತಾ ಇದೆ. ಇನ್ನು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಬಂಧುಗಳೇ, ಭಾರತದ ವಿದೇಶಾಂಗ ನೀತಿಗೆ ಸಂಬಂಧಪಟ್ಟ ಹಾಗೆ ಬಹಳ ಚರ್ಚೆ ಆಗ್ತಾ ಇತ್ತು. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಭಾರತ ಹಿಂದಿನಿಂದಲೂ ಕೂಡ ಅಲಿಪ್ತ ನೀತಿಯನ್ನ ಕಾಯ್ದುಕೊಂಡು ಬರ್ತಾ ಇದೆ. ಯಾಕಂದ್ರೆ ಭಾರತಕ್ಕೆ ಅದೊಂದು ರೀತಿಯಲ್ಲಿ ಅನಿವಾರ್ಯವೂ ಕೂಡ ಆಗಿದೆ ಅಂತ ಸಂದರ್ಭದಲ್ಲಿ. ಆ ಕಾರಣಕ್ಕಾಗಿ ಈಗ ಇಸ್ರೇಲ್ ಮತ್ತೆ ಇರಾನ್ ಅಂತ ಬಂದಾಗ, ಇಸ್ರೇಲ್ ಅಂತೂ ಭಾರತದ ಆಪ್ತ ರಾಷ್ಟ್ರ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಾ ಇದೆ. ಅಮೆರಿಕದ ವಿಚಾರಕ್ಕೆ ಬಂದಾಗ ಅಮೆರಿಕ ಒಮ್ಮೊಮ್ಮೆ ಆಪ್ತನ ರೀತಿಯಲ್ಲಿ ಕಾಣಿಸುತ್ತೆ, ಒಮ್ಮೊಮ್ಮೆ ಹಿಂದೆಯಿಂದ ಬಂದು ಕಚ್ಚುವಂತ ಹಾವಿನ ರೀತಿಯಲ್ಲಿ ಅಮೆರಿಕ ಕಾಣಿಸುತ್ತೆ, ಗೊತ್ತಿರುವ ವಿಚಾರ. ಆದ್ರೆ ಇಸ್ರೇಲ್ ಅಂತೂ ಭಾರತಕ್ಕೆ ಆಪ್ತ ರಾಷ್ಟ್ರ. ಇರಾನ್ ಅಂತ ಬಂದಾಗ ಇರಾನ್ ಭಾರತಕ್ಕೇನು ಶತ್ರು ರಾಷ್ಟ್ರ ಅಲ್ಲ, ಹಿಂದಿನಿಂದಲೂ ಕೂಡ ಒಂದು ಒಳ್ಳೆ ಆಪ್ತತೆ ಇತ್ತು. ಆದ್ರೆ ಇರಾನ್ ವಿಚಾರದಲ್ಲಿ ಆಗಿದ್ದು ಇದೇನಪ್ಪ ಅಂದ್ರೆ ಖಮೇನಿಯ ನಾಲಿಗೆ ಒಂದಷ್ಟು ಎಡವಟ್ಟು ಮಾಡಿತ್ತು ಭಾರತಕ್ಕೆ. ಭಾರತ ಸಾಕಷ್ಟು ವಿಚಾರದಲ್ಲಿ ಖಮೇನಿ ಮೂಗು ತೋರಿಸ್ತಾ ಇದ್ರು.
ಹಿಂದೆ ಜಮ್ಮು ಕಾಶ್ಮೀರದ ವಿಚಾರದಲ್ಲಿ ಮುಸ್ಲಿಮರು ದಮನಿತರು ಎನ್ನುವ ರೀತಿಯಲ್ಲಿ ಬಿಂಬಿಸುವಂತ ಕೆಲಸವನ್ನ ಖಮೇನಿ ಮಾಡಿದ್ರು. ಪೌರತ್ವ ತಿದ್ದುಪಡಿ ಕಾಯ್ದೆ ಬಂದು ಆಗ ಪ್ರೊಟೆಸ್ಟ್ ಎಲ್ಲ ಆದಾಗ ಆ ವಿಚಾರದಲ್ಲೂ ಕೂಡ ಖಮೇನಿ ಮೂಗನ್ನು ತೂರಿಸಿದ್ರು. ಅಥವಾ ಬೇರೆ ಬೇರೆ ವಿಚಾರದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಅವರು ಖಮೇನಿ ಯಾವ ರೀತಿಯಾಗಿ ಬಿಂಬಿಸ್ತಾ ಇದ್ರು ಅಂದ್ರೆ ಭಾರತದಲ್ಲಿ ಮುಸ್ಲಿಮರಿಗೆ ಸೇಫ್ಟಿ ಇಲ್ಲ ಎನ್ನುವ ರೀತಿಯಲ್ಲಿ ಖಮೇನಿ ಹೇಳ್ತಾ ಇದ್ರು. ಇದು ಭಾರತ ಸಿಟ್ಟಿಗೂ ಕೂಡ ಕಾರಣ ಆಗಿತ್ತು. ಅದರ ನಡುವೆಯೂ ಕೂಡ ಇರಾನ್ ಜೊತೆಗೆ ಒಳ್ಳೆ ವ್ಯಾಪಾರ ಇತ್ತು, ಒಳ್ಳೆ ವಹಿವಾಟು ನಡೀತಾ ಇತ್ತು. ಇರಾನ್ ಭಾರತಕ್ಕೆ ಬೇರೆ ಬೇರೆ ಸಂದರ್ಭದಲ್ಲಿ ಒಂದೊಳ್ಳೆ ಸಂಪರ್ಕವನ್ನ ಇಟ್ಕೊಂಡಿತ್ತು. ಜೊತೆಗೆ ಚಾಬಹಾರ್ ಬಂದರು ಪೋರ್ಟ್ ಇದೆಯಲ್ಲ, ಅಂಥದ್ದೊಂದು ವ್ಯವಸ್ಥೆಯನ್ನ ಮಾಡಿಕೊಟ್ಟಿತ್ತು. ಆ ಚಾಬಹಾರ್ ಪೋರ್ಟ್ನಿಂದ ಭಾರತಕ್ಕೆ ಸಾಕಷ್ಟು ಸಹಾಯ ಎಲ್ಲವೂ ಕೂಡ ಆಗ್ತಾ ಇತ್ತು. ಹೀಗಾಗಿ ಭಾರತಕ್ಕೆ ಇಸ್ರೇಲ್ ಮತ್ತೆ ಇರಾನ್ ಅಂದಾಗ ಯಾವ ಕಡೆ ನಿಲ್ಲಬೇಕು ಎನ್ನುವಂಥ ಒಂದು ಗೊಂದಲ ಸಹಜವಾಗಿ ಇತ್ತು. ಭಾರತ ಈಗ ಹಿಂದಿನ ರೀತಿಯಲ್ಲಿ ಅಲಿಪ್ತ ನೀತಿಯನ್ನು ಕೂಡ ಕಾಯ್ದುಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಇವತ್ತು ಜಾಗತಿಕವಾಗಿ ಭಾರತ ತನ್ನದೇ ಆದಂಥ ರೀತಿಯಲ್ಲಿ ಗುರುತಿಸಿಕೊಂಡಿದೆ. ಹೀಗಾಗಿ ಒಂದಷ್ಟು ಸವಾಲುಗಳೆಲ್ಲವೂ ಕೂಡ ಇದ್ದೇ ಇತ್ತು. ಅದರ ಅಂತಿಮವಾಗಿ ಏನ್ ಮಾಡಿದ್ರು ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಇಸ್ರೇಲ್ ಪ್ರಧಾನಿ ಜೊತೆಗೆ ಫೋನಲ್ಲಿ ಮಾತನಾಡಿದ್ರು. ಹಾಗೆ ಇರಾನ್ನಿಂದ ದಾಳಿಗೆ ಹೊರಗಾಗಿರುವಂತ ಎಲ್ಲಾ ಗಲ್ಫ್ ರಾಷ್ಟ್ರಗಳ ಮುಖ್ಯಸ್ಥರ ಜೊತೆಗೆ ಮಾತನಾಡಿದ್ರು. ಹಾಗೆ ಖಂಡನೆಯನ್ನ ಕೂಡ ವ್ಯಕ್ತಪಡಿಸಿದ್ರು. ಇರಾನ್ ದಾಳಿಗೆ ಸಂಬಂಧಪಟ್ಟ ಹಾಗೆ ಇರಾನ್ ಹೆಸರನ್ನ ಪ್ರಸ್ತಾಪ ಮಾಡ್ತಿರ್ಲಿಲ್ಲ, ಅದರ ಖಂಡನೆಯನ್ನ ವ್ಯಕ್ತಪಡಿಸಿದ್ರು. ಹೀಗಾಗಿ ಭಾರತ ಇಸ್ರೇಲ್ನ ಗುಂಪಿನ ಜೊತೆಗೆ ನಿಂತ್ಕೊಂಡು ಬಿಡುತ್ತಾ ಎನ್ನುವ ರೀತಿಯಲ್ಲೂ ಕೂಡ ಒಂದಷ್ಟು ಪ್ರಶ್ನೆ ಇತ್ತು. ಅದರ ನಡುವೆ ವಿಪಕ್ಷಗಳ ಆರೋಪ ಏನಾಗಿತ್ತು ಅಂದ್ರೆ ಖಮೇನಿ ಹತ್ಯೆಗೆ ಭಾರತ ಸಂತಾಪವನ್ನು ಸೂಚಿಸಿಲ್ಲ ಎನ್ನುವ ರೀತಿಯಲ್ಲಿ. ಇನ್ನೊಂದು ದೇಶದ ಸರ್ವೋಚ್ಚ ನಾಯಕನ ಹತ್ಯೆಯನ್ನೇ ಮಾಡಲಾಗಿದೆ, ಆದ್ರೆ ಭಾರತ ಈ ವಿಚಾರದಲ್ಲಿ ಮೌನವಾಗಿದೆ ಅಂತ ವಿಪಕ್ಷಗಳು ಹೇಳ್ತಾ ಇದ್ವು. ಜೊತೆಗೆ ಇರಾನ್ ಕೂಡ ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆಯನ್ನ ಮಾಡಿತ್ತು ಭಾರತದ ಮೌನದ ವಿಚಾರದಲ್ಲಿ. ಅಂತಿಮವಾಗಿ ಇವತ್ತು ಭಾರತ ಸಂತಾಪವನ್ನ ಸೂಚಿಸಿದೆ. ಆಗಿರುವಂತ ಬೆಳವಣಿಗೆ ಏನು ಅಂತ ಗಮನಿಸೋದಾದ್ರೆ, ಇರಾನ್ನ ರಾಯಭಾರ ಕಚೇರಿಗೆ ಇವತ್ತು ವಿದೇಶಾಂಗ ಕಾರ್ಯದರ್ಶಿಯಾಗಿರುವಂತ ವಿಕ್ರಮ್ ಮಿಶ್ರಿ ಭಾರತ ಸರ್ಕಾರದ ಪರವಾಗಿ ಭೇಟಿಯನ್ನ ಕೊಟ್ಟರು. ಅಲ್ಲಿರುವಂತ ಕಂಡೋಲೆನ್ಸ್ ಬುಕ್ಗೆ ಅಂದ್ರೆ ಸಂತಾಪವನ್ನ ಸೂಚಿಸುವಂತ ಬುಕ್ಗೆ ವಿದೇಶಾಂಗ ಕಾರ್ಯದರ್ಶಿ ಇವತ್ತು ಸಹಿಯನ್ನ ಹಾಕಿದ್ದಾರೆ. ಅಂದರೆ ಭಾರತ ಸರ್ಕಾರದ ಪರವಾಗಿ ಖಮೇನಿ ಸಾವಿಗೆ ಸಂತಾಪವನ್ನ ಸೂಚಿಸಿದ್ದಾರೆ. ಅಂದ್ರೆ ಇದರ ಅರ್ಥ ಸಾವನ್ನಪ್ಪಿದ 6 ದಿನಗಳ ಬಳಿಕ ಇದೀಗ ಭಾರತ ಸಾವನ್ನ ಖಂಡಿಸಿದೆ ಅನ್ನುವ ರೀತಿಯಲ್ಲಿ ಒಂದು ರೀತಿಯಲ್ಲಿ ಸಂತಾಪವನ್ನ ಸೂಚಿಸಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇದೊಂದೇನ ಬೆಳವಣಿಗೆ ಅಲ್ಲ. ಇವತ್ತು ವಿದೇಶಾಂಗ ಸಚಿವರಾಗಿರುವಂತಹ ಜೈಶಂಕರ್ ಇರಾನ್ನ ವಿದೇಶಾಂಗ ಸಚಿವರ ಜೊತೆಗೆ ದೂರವಾಣಿ ಕರೆಯಲ್ಲಿ ಮಾತನಾಡಿದ್ದಾರೆ. ಏನ್ ಚರ್ಚೆ ಆಯಿತು ಅನ್ನೋದು ಸಂಬಂಧಪಟ್ಟ ಹಾಗೆ ಅವರು ಬಹಿರಂಗ ಪಡಿಸಿಲ್ಲ. ಆದ್ರೆ ನಾನು ಮಾತನಾಡಿದ್ದೇನೆ ಅನ್ನೋದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅವರೇ ಪೋಸ್ಟ್ ಮಾಡಿದ್ದಾರೆ. ಹೀಗಾಗಿ ಅಂಥದ್ದೊಂದು ಬೆಳವಣಿಗೆ ಆಗಿದೆ. ಇದರ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ಹೇಳಿಕೆ ಬಂದಿದೆ. ಏನಂತ, ಎರಡೂ ದೇಶಗಳಿಗೂ ಕೂಡ ಶಾಂತಿ ಕಾಪಾಡುವಂತೆ ನಾನು ಮನವಿಯನ್ನ ಮಾಡಿಕೊಳ್ತೇನೆ. ಈ ಯುದ್ಧದಿಂದ ನಾವು ಸಾಧಿಸೋದು ಏನೂ ಇಲ್ಲ ಎನ್ನುವ ರೀತಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇಂಥದ್ದೊಂದು ಬೆಳವಣಿಗೆ ಆಗಿದೆ. ಅಂದ್ರೆ ಇದೀಗ ಸಂಪೂರ್ಣವಾಗಿ ಭಾರತ ಇದೀಗ ಇಸ್ರೇಲ್ ಪಡೆಗಳ ಜೊತೆಗೆ ನಿಂತ ರೀತಿಯಲ್ಲಿ ಆಗಲಿಲ್ಲ. ಈಗ ಇರಾನ್ ಜೊತೆಗೆ ನಿಂತ್ಕೊಂಡಿಲ್ಲ ಭಾರತ, ಆದರೆ ಇರಾನ್ನ ಸರ್ವೋಚ್ಚ ನಾಯಕನ ಸಾವಿಗೆ ಸಂತಾಪವನ್ನು ಸೂಚಿಸಿದೆ. ವಿದೇಶಾಂಗ ಸಚಿವರು ಫೋನ್ ಮೂಲಕ ಮಾತನಾಡಿದ್ದಾರೆ. ಇಂಥ ಒಂದಷ್ಟು ಬೆಳವಣಿಗೆ ಆಗಿದೆ. ಇದೀಗ ಭಾರತದ ಬುಡದವರೆಗೂ ಕೂಡ ಬಂದ್ಬಿಟ್ಟಿದೆ. ಏನಾಗಿತ್ತು ಅಂದ್ರೆ, ಭಾರತ ಒಂದು ಕಾರ್ಯಕ್ರಮವನ್ನ ಹೋಸ್ಟ್ ಮಾಡಿತ್ತು. ಏನು, ಸಮರಾಭ್ಯಾಸ ಇವೆಂಟ್ ಅನ್ನ ಹೋಸ್ಟ್ ಮಾಡಿತ್ತು. ಆ ಇವೆಂಟ್ಗೆ ಇರಾನ್ನ ಯುದ್ಧ ನೌಕೆ ಒಂದು ಆಗಮಿಸಿತ್ತು. ಐರಿಸ್ ಡೆನಾ ಅಂತ ಅದರ ಹೆಸರು. ಭಾರತ ಅತಿಥಿ ಅವರು ತುಂಬಾ ದಿನಗಳ ಕಾಲ ಭಾರತದಲ್ಲಿ ಇದ್ರು. ವಿಶಾಖಪಟ್ಟಣಂನಲ್ಲಿ ಸಮರಾಭ್ಯಾಸ ಅಂತದೆಲ್ಲವೂ ಕೂಡ ಇತ್ತು. ಅದನ್ನ ಮುಗಿಸ್ಕೊಂಡು ಅವರು ವಿಶಾಖಪಟ್ಟಣದಿಂದ ಈ ಮ್ಯಾಪಲ್ಲಿ ಗಮನಿಸ್ತಾ ಇದ್ದಾರಲ್ಲ, ಅವರು ಸೀದಾ ಇರಾನ್ಗೆ ಹೋಗುವಂತ ಸಂದರ್ಭದಲ್ಲಿ ಅಮೆರಿಕದ ಸಬ್ಮೆರಿನ್ ಏನ್ ಮಾಡಿದೆ, ಶ್ರೀಲಂಕಾದ ಸಮೀಪ ಗಾಲ ಎನ್ನುವಂತ ಪ್ರದೇಶದ ಸಮೀಪ ಅವರ ಯುದ್ಧ ನೌಕೆಯನ್ನು ಹೊಡೆದುರುಳಿಸಿದೆ. 87 ಮಂದಿ ಸಾವನ್ನಪ್ಪಿದ್ದಾರೆ ಅದರಲ್ಲಿ. ಇದು ಸಹಜವಾಗಿ ಸಾಕಷ್ಟು ಪ್ರಶ್ನೆಗಳನ್ನು ಉದ್ಭವಿಸುವಂತೆ ಮಾಡಿದೆ. ಅಮೆರಿಕದ ನೌಕೆ ಹಾಗಾದ್ರೆ ಇಲ್ಲಿ ಏನು ಮಾಡ್ತಾ ಇತ್ತು? ಇದು ಅಂತಾರಾಷ್ಟ್ರೀಯ ವ್ಯಾಪ್ತಿಗೆ ಬರುವಂತ ಕಡಲು, ಇದು ಕರಾವಳಿ ಪ್ರದೇಶ. ಇದು ಇಲ್ಲಿ ಏನು ಮಾಡ್ತಾ ಇತ್ತು ಹಾಗಾದ್ರೆ ಅಮೆರಿಕದ ನೌಕೆ? ಹೊಂಚು ಹಾಕಿ ಕುಳಿತುಕೊಂಡಿತ್ತ? ಅಮೆರಿಕ ಹಾಗಾದ್ರೆ ಎಲ್ಲ ಕಡೆಗಳಲ್ಲೂ ಕೂಡ ತನ್ನ ಕೈಯನ್ನ ಚಾಚೋದಿಕ್ಕೆ ಶುರು ಮಾಡ್ಕೊಂಡು ಬಿಡುತ್ತಾ? ಹಾಗಾದ್ರೆ ಅಮೆರಿಕ ಮುಂದೊಂದು ದಿನ ಎಲ್ಲಿ ಬೇಕಾದ್ರೂ ನುಗ್ಗೋದಿಕ್ಕೆ ಶುರು ಮಾಡ್ಕೊಂಡು ಬಿಡುತ್ತಾ? ಇಂತಹ ಪ್ರಶ್ನೆಗಳೆಲ್ಲವೂ ಕೂಡ ಉದ್ಭವ ಆಗ್ತಿತ್ತು. ಯಾಕಂದ್ರೆ ಭಾರತ ಕನ್ಯಾಕುಮಾರಿಯಿಂದ ಬರೀ 370 ಕಿಲೋಮೀಟರ್, ಶ್ರೀಲಂಕಾದ ಗಾಲದಿಂದ ಬರೀ 75 ಕಿಲೋಮೀಟರ್ ದೂರದಲ್ಲಿ ಶ್ರೀಲಂಕಾದ ವ್ಯಾಪ್ತಿಗೆ ಬರುವಂತ ಕರಾವಳಿ ಪ್ರದೇಶದಲ್ಲಿ ಅಮೆರಿಕ ಇಂಥದ್ದೊಂದು ದಾಳಿಯನ್ನ ಮಾಡಿದೆ. ಈ ಯುದ್ಧ ನೌಕೆ ಅಂದ್ರೆ ಇರಾನ್ನ ಯುದ್ಧ ನೌಕೆ ಯಾವುದೇ ಯುದ್ಧಕ್ಕೆ ಹೋಗ್ತಾ ಇರಲಿಲ್ಲ ಅವರು, ಅಥವಾ ಏನೋ ಹಾನಿ ಮಾಡೋದಕ್ಕೆ ಹೋಗ್ತಾ ಇರಲಿಲ್ಲ. ಅವರು ಭಾರತದ ಅತಿಥಿಗಳು ಭಾರತಕ್ಕೆ ಬಂದಿದ್ರು. ಭಾರತದ ಗೆಸ್ಟ್ ಒಬ್ರು ಭಾರತಕ್ಕೆ ಬಂದು ಅತಿಥಿ ಸತ್ಕಾರವನ್ನ ಸ್ವೀಕರಿಸಿ ವಾಪಸ್ ಹೋಗುವ ಸಂದರ್ಭದಲ್ಲಿ ಹೊಂಚು ಹಾಕಿ ಕುಳಿತಿದ್ದಂತ ಅಮೆರಿಕ ಇಂಥದ್ದೊಂದು ದಾಳಿಯನ್ನ ಮಾಡಿದೆ. ಇದು ಸಹಜವಾಗಿ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗೋದಕ್ಕೆ ಕಾರಣ ಆಗಿದೆ. ಇದು ಕೂಡ ಒಂದು ರೀತಿಯಲ್ಲಿ ಭಾರತಕ್ಕೆ ಸಂಬಂಧಪಟ್ಟಂತ ಬೆಳವಣಿಗೆ. ಯಾಕಂದ್ರೆ ಭಾರತದ ಬುಡದಲ್ಲೇ ಆಗಿರುವಂತಹ ಒಂದು ಡೆವಲಪ್ಮೆಂಟ್ ಇದು ಕೂಡ ಜಾಗತಿಕ ಮಟ್ಟದಲ್ಲಿ ಸಾಕಷ್ಟು ಚರ್ಚೆಗಳಿಗೆ ಕಾರಣ ಆಗ್ತಿದೆ. ಅದಾದ ಬಳಿಕ ಇರಾನ್ ಹೇಳ್ತು ನಾವು ಸೇಡನ್ನ ತೀರಿಸಿಕೊಳ್ತೀವಿ ಎನ್ನುವ ರೀತಿಯಲ್ಲಿ ಅದೇ ಪ್ರಕಾರವಾಗಿ ಅಮೆರಿಕದ ತೈಲ ಟ್ಯಾಂಕರ್ ಒಂದನ್ನ ಉಡಾಯಿಸುವಲ್ಲಿ ಯಶಸ್ವಿ ಆಗಿದ್ದಾರೆ.
ಇನ್ನೊಂದು ಬೆಳವಣಿಗೆ ಅಂದ್ರೆ ಅದು ಭಾರತ ಮೇಲೆ ಇಂಪ್ಯಾಕ್ಟ್ ಮಾಡುವಂತ ಬೆಳವಣಿಗೆ. ಭಾರತ ಮೇಲೆ ಯುದ್ಧದಿಂದ ಆಗುವಂತ ಪರಿಣಾಮವನ್ನು ನಾನು ಇನ್ನೊಂದು ಪ್ರತ್ಯೇಕ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ, ನೋಡಿ. ಕಂಪ್ಲೀಟ್ ನಿಮ್ಗೆ ಅರ್ಥ ಆಗುತ್ತೆ ಏನೇನೋ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳಿ. ಪ್ರಮುಖವಾಗಿ ಇಂಪ್ಯಾಕ್ಟ್ ಆಗ್ತಿದ್ದಂತ ವಿಚಾರ ಅಂದ್ರೆ ಹರ್ಮುಜ್ ಜಲಸಂಧಿ. ಸಾಕಷ್ಟು ವಿಡಿಯೋಗಳನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸ್ಟ್ರೇಟ್ ಆಫ್ ಹರ್ಮುಜ್ ಅಂತ ಹೇಳಿ ಕರಿತೀವಿ. ಭಾರತ ನಿಮಗೆ ಗೊತ್ತಿರುವ ಹಾಗೆ ತೈಲವನ್ನ ತರಿಸಿಕೊಳ್ಳುವಂತ ದೊಡ್ಡ ರಾಷ್ಟ್ರಗಳು ಅಂದ್ರೆ ಈ ಮಧ್ಯಪ್ರಾಚ್ಯ ರಾಷ್ಟ್ರಗಳಿಂದ ಭಾರತ ಒಂದು 60% ಕಚ್ಚಾ ತೈಲವನ್ನ ತರಿಸಿಕೊಳ್ಳುತ್ತೆ. ಪ್ರಮುಖವಾಗಿ ಇರಾಕ್ನಿಂದ ಹೈಯೆಸ್ಟ್. ಇದೇನು ಸಮಸ್ಯೆ ಆಗಿತ್ತು ಅಂದ್ರೆ ಇರಾಕು, ಸೌದಿ, ಕತಾರು ಅಥವಾ ಕುವೈತು ಎಲ್ಲ ರಾಷ್ಟ್ರಗಳಿಂದ ಬರುವಂತ ಕಚ್ಚಾ ತೈಲ ಇತ್ತಲ್ಲ, ಈ ಈ ಮಾರ್ಗವಾಗಿ ಬರಬೇಕಿತ್ತು. ಇದನ್ನು ನಾವು ಹರ್ಮುಜ್ ಜಲಸಂಧಿ ಅಂತ ಕರಿತಿದ್ವಿ. ಒಂದು 33 ಕಿಲೋಮೀಟರ್ ಅಂತರ ಇದೆ. ಇದು ಇರಾನ್ ಸಮೀಪದಲ್ಲಿ ಇದೆ. ಇರಾನ್ ಏನ್ ಮಾಡಿತ್ತು ಅಂದ್ರೆ ಈ ಹರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿತ್ತು, ಅಥವಾ ಒಂದು ರೀತಿಯಲ್ಲಿ ಹೆದರಿಸ್ತಾ ಇತ್ತು. ನೀವು ಅಲ್ಲಿ ಯಾರಾದ್ರೂ ಹೋದ್ರೆ ನಾವು ಬಿಡಲ್ಲ, ಕ್ಷಿಪಣಿ ದಾಳಿಯನ್ನ ಮಾಡ್ತೀವಿ ಎನ್ನುವ ರೀತಿಯಲ್ಲಿ. ಇದರ ಪರಿಣಾಮ ಏನಾಗಿತ್ತು ಅಂದ್ರೆ ಹೆಚ್ಚು ಕಡಿಮೆ 170 ತೈಲವನ್ನ ತುಂಬಿಸಿಕೊಂಡಿರುವಂತಹ ಟ್ಯಾಂಕರ್ಗಳು ಇಲ್ಲೇ ನಿಂತ್ಕೊಂಡಿದ್ವು. ಈ ಕ್ಷಣಕ್ಕೂ ಕೂಡ ನಿಂತ್ಕೊಂಡಿದ್ದಾವೆ. ಅವ್ರಿಗೆ ಮುಂದೆ ಹೋಗೋದಕ್ಕೆ ಒಂದು ರೀತಿಯಲ್ಲಿ ಆತಂಕ ಶುರುವಾಗ್ಬಿಟ್ಟಿದೆ. ಈಗಾಗಲೇ ಅಂತ ಪ್ರಯತ್ನವನ್ನ ಮಾಡಿದಂತ ತೈಲ ಟ್ಯಾಂಕರ್ಗಳನ್ನ ಕ್ಷಿಪಣಿ ದಾಳಿ ಮಾಡಿ ಉಡಾಯಿಸುವಂತ ಕೆಲಸವನ್ನ ಇರಾನ್ ಮಾಡ್ತಾ ಇದೆ. ಭಾರತಕ್ಕೂ ಕೂಡ ಆತಂಕ ಶುರುವಾಗ್ಬಿಟ್ಟಿದೆ. ಯಾಕಂದ್ರೆ ಭಾರತದ 37 ಹಡಗುಗಳು ಇಲ್ಲೇ ನಿಂತ್ಕೊಂಡು ಬಿಟ್ಟಿದ್ದಾವೆ. ಭಾರತದ ಫ್ಲಾಗ್ ಇರುವಂತ ಹಡಗುಗಳು 10,000 ಕೋಟಿ ಮೌಲ್ಯದ ಕಚ್ಚಾ ತೈಲ ಅದರಲ್ಲಿ ಇದೆ. ಸಹಜವಾಗಿ ಇದೊಂದು ರೀತಿಯಲ್ಲಿ ಭಾರತ ಮೇಲೂ ಕೂಡ ಇಂಪ್ಯಾಕ್ಟ್ ಮಾಡುವ ರೀತಿಯಲ್ಲಿ ಇತ್ತು. ಅದಾದ ಬಳಿಕ ರಷ್ಯಾ ಹೇಳಿತ್ತು ನಾವು ಕೂಡ ತೈಲವನ್ನ ಕೊಡ್ತೀವಿ ಅಂತ ಹೇಳಿ. ಆದ್ರೆ ರಷ್ಯಾನ ತರಿಸ್ಕೊಳ್ಳೋದಕ್ಕೆ ಅಮೆರಿಕ ಒಂದಷ್ಟು ಷರತ್ತುಗಳನ್ನು ಹಾಕಿದೆ. ಆ ಸಮಸ್ಯೆ ಎಲ್ಲವೂ ಕೂಡ ಇದೆ. ಹೀಗಾಗಿ ಭಾರತದಲ್ಲೂ ಕೂಡ ಒಂದು ಆತಂಕ ಶುರುವಾಗಿತ್ತು. ನಮಗೆ ತೈಲ ಅಭಾವ ಉಂಟಾಗುತ್ತಾ, ಪೆಟ್ರೋಲ್ ಡೀಸೆಲ್ ಬೆಲೆ ವಿಪರೀತ ಅಂದ್ರೆ ವಿಪರೀತಕ್ಕೆ ಹೋಗ್ಬಿಡುತ್ತಾ ಅಂತ ಹೇಳಿ ಒಂದಷ್ಟು ಮಂದಿ ಪೆಟ್ರೋಲ್ ಬಂಕ್ಗೆ ಮುಗಿ ಬೀಳ್ತಾ ಇರೋ ದೃಶ್ಯಗಳನ್ನು ಕೂಡ ನೀವು ಗಮನಿಸಿದ್ರಿ. ಅದರ ನಡುವೆ ಒಂದು ರಿಲ್ಯಾಕ್ಸ್ ಆಗುವಂತ ಸುದ್ದಿ ಏನಪ್ಪಾ ಅಂದ್ರೆ ಇವತ್ತು IRGS ಇರಾನ್ನ ಸೇನಾಪಡೆ ಹೇಳ್ತಾ ಇದೆ, ನಾವಿಲ್ಲಿ ಬಂದ್ ಮಾಡಿರೋದು ಕೇವಲ ಅಮೆರಿಕ, ಇಸ್ರೇಲ್ ಹಾಗೆ ಯುರೋಪ್ ರಾಷ್ಟ್ರಗಳ ಹಡಗುಗಳಿಗೆ ಮಾತ್ರ. ಅವ್ರ ಹಡಗುಗಳು ಹೋದ್ರೆ ನಾವು ಕ್ಷಿಪಣಿ ದಾಳಿಯನ್ನ ಮಾಡ್ತೀವಿ, ಬೇರೆಯವರಿಗೆ ಸಮಸ್ಯೆ ಇಲ್ಲ ಎನ್ನುವ ರೀತಿಯಲ್ಲಿ. ಹೀಗಾಗಿ ಭಾರತದ ಹಡಗು ನಾಳೆ ಏನಾದ್ರೂ ಮೂವ್ ಆಗಬಹುದು ಅನ್ಸತ್ತೆ. ಹಾಗೇನಾದ್ರೂ ಮೂವ್ ಆಯ್ತು ಅಂತಾದ್ರೆ ಯುದ್ಧದಿಂದ ಭಾರತಕ್ಕೆ ಹೆಚ್ಚು ಹಾನಿ ಆಗೋದಿಲ್ಲ ಅಥವಾ ಹೆಚ್ಚು ಇಂಪ್ಯಾಕ್ಟ್ ಆಗೋದಿಲ್ಲ. ಅದರ ನಡುವೆ ಒಂದು ಹಡಗಿನಲ್ಲಿ, ಓಮನ್ಗೆ ಸಂಬಂಧಪಟ್ಟಂತ ಹಡಗಿನಲ್ಲಿ ಭಾರತವರು ಕೂಡ ಇದ್ರು. 3 ಜನ ಇರಾನ್ನ ಕ್ಷಿಪಣಿ ದಾಳಿಯಲ್ಲಿ ಸಾವನ್ನಪ್ಪಿದ್ದಾರೆ. ಇಷ್ಟೆಲ್ಲ ಡೆವಲಪ್ಮೆಂಟ್ ಆಯ್ತು. ಇವೆಲ್ಲವೂ ಬಹುತೇಕ ಭಾರತಕ್ಕೆ ಸಂಬಂಧಪಟ್ಟ ಹಾಗೆ. ನಾನು ವಿಶೇಷವಾಗಿ ಅದನ್ನೇ ಹೇಳಬೇಕು ಅನ್ನುವ ಕಾರಣಕ್ಕೆ ಹೇಳಿದೆ. ಇನ್ನೊಂದು ಪ್ರಮುಖ ಬೆಳವಣಿಗೆ ಅಂದ್ರೆ ಅಮೆರಿಕ ಎಚ್ಚರಿಕೆಯನ್ನು ಕೊಡ್ತಾನೆ ಇತ್ತು, ನೀವು ಹೀಗೆ ಮುಂದುವರೆದ್ರೆ ನಮ್ಮ ಹತ್ರ ಇರುವಂತಹ ವೆಪನ್ಸ್ಗಳೆಲ್ಲವನ್ನೂ ಕೂಡ ತೆಗಿಬೇಕಾಗತ್ತೆ ಅಂತ ಹೇಳಿ. ಇವತ್ತೊಂದು ಬ್ರಹ್ಮಾಸ್ತ್ರದ ಪರೀಕ್ಷೆಯನ್ನೇ ಮಾಡಿಬಿಟ್ಟಿದೆ. ಅದರ ಹೆಸರೇನಪ್ಪ ಅಂದ್ರೆ ಮಿನಿಟ್ ಮ್ಯಾನ್ 3 ಅಂತ ಹೇಳಿ. ನೀವು ಅದರ ಹೆಸರನ್ನ ಕೇಳಿರಬಹುದು. ಅದು ಅಣ್ವಸ್ತ್ರ ಸಿಡಿತಲೆಗಳನ್ನ ಹೊಂದಿದೆ. ಅಂದ್ರೆ ಅಣು ಬಾಂಬ್ ಇದೆಯಲ್ಲ, ಅದರ ಸಿಡಿತಲೆಯನ್ನ ಹೊಂದಿರುವಂತಹ ಒಂದು ಖಂಡಾಂತರ ಕ್ಷಿಪಣಿ ಅದು. ಅದ್ರ ವಿಶೇಷತೆ ಏನಪ್ಪಾ ಅಂದ್ರೆ ನೀವು ಅದನ್ನ ಕ್ಷಿಪಣಿಯನ್ನ ಉಡಾಯಿಸಿ ನಿಮಿಷದಲ್ಲಿ ಇನ್ನೊಂದು ರಾಷ್ಟ್ರಕ್ಕೆ ಹೋಗಿ ತಲುಪಿಡುತ್ತೆ. 10,000 ಕಿಲೋಮೀಟರ್ಗೆ ಅಧಿಕ ದೂರ ಹೋಗುವಂತ ಕೆಪಾಸಿಟಿನ ಹೊಂದಿದೆ. ಅದೇನಾದ್ರೂ ಅಪ್ಪಿತಪ್ಪಿ ಯಾವ್ದೋ ರಾಷ್ಟ್ರದ ಮೇಲೆ ಪ್ರಯೋಗ ಆಯಿತು ಅಂತ ಆದ್ರೆ, ಬಂದು ಬಿತ್ತು ಅಂತ ಆದ್ರೆ ಲಕ್ಷಗಟ್ಟಲೆ ಜನ ಸಾವನ್ನಪ್ಪು ಬಿಡ್ತಾರೆ. ಈ ಹಿರೋಶಿಮಾ ನಾಗಸಾಕಿ ಅಟ್ಯಾಕ್ ಆಗಿತ್ತಲ್ಲ, ಆಗ್ಲೂ 2 ಲಕ್ಷ ಜನ ಸಾವನ್ನಪ್ಪಿದ್ರು. ಅದಕ್ಕಿಂತ 20 ಪಟ್ಟು ಹೆಚ್ಚು ಹಾನಿಕಾರಿ ಇದು ಮಿನಿಟ್ ಮ್ಯಾನ್ 3 ಅಂತ ಹೇಳಿ. ಇದೊಂದು ರೀತಿಯಲ್ಲಿ ಅಣು ಬಾಂಬ್ ದಾಳಿಯನ್ನ ಮಾಡಿದ ರೀತಿಯಲ್ಲಿಯೇ ಇದರ ಪರೀಕ್ಷೆಯನ್ನ ಮಾಡಿದೆ ಇವತ್ತು ಅಮೆರಿಕ. ಅದರ ಉದ್ದೇಶ ಏನಪ್ಪಾ ಅಂದ್ರೆ ಇರಾನ್ಗೊಂದು ಸಂದೇಶವನ್ನ ಸಾರೋದು, ಇರಾನ್ಗೊಂದು ಎಚ್ಚರಿಕೆಯನ್ನು ಕೊಡೋದು. ಮುಂದೆ ಹೀಗೆ ಕಂಟಿನ್ಯೂ ಆದ್ರೆ ನಾವು ಇದರ ಪ್ರಯೋಗಕ್ಕೂ ಕೂಡ ಹಿಂದೆ ಮುಂದೆ ನೋಡೋದಿಲ್ಲ ಅಂತ ಹೇಳಿ. ಅದೇನಾದ್ರೂ ಆಯ್ತು ಅಂತಂದ್ರೆ ಒಂದು ರೀತಿಯಲ್ಲಿ ಜಗತ್ತೇ ವಿನಾಶ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಒಂದು ರೀತಿಯಲ್ಲಿ 3ನೇ ಮಹಾಯುದ್ಧದ ವಾತಾವರಣ ನಿರ್ಮಾಣ ಆಗಿಬಿಡುತ್ತೆ. ಅಮೆರಿಕ ಕೇವಲ ಹೆದರ್ಸಕ್ಕೆ ಈ ಪರೀಕ್ಷೆ ಮಾಡ್ತಿದ್ಯಾ ಅಥವಾ ರೊಟೀನ್ ಪರೀಕ್ಷೆ ಇದು, ಅಥವಾ ನಿಜವಾಗ್ಲೂ ಏನಾದ್ರೂ ಪ್ರಯೋಗವನ್ನ ಮಾಡಿಬಿಡುತ್ತಾ? ಈ ಆತಂಕ ಸಹಜವಾಗಿ ಎಲ್ರಿಗೂ ಕೂಡ ಇದ್ದೇ ಇದೆ. ಬಹಳ ಡೇಂಜರಸ್ ಆಗಿರುವಂತಹ ಕ್ಷಿಪಣಿ, ಖಂಡಾಂತರ ಕ್ಷಿಪಣಿ ಅದು. ಇದಕ್ಕೆ ಇರಾನ್ ಯಾವ ರೀತಿ ಪ್ರತಿಕ್ರಿಯೆ ಕೊಡುತ್ತೆ ಅದನ್ನು ಕಾದು ನೋಡಬೇಕಾಗಿದೆ. ಸದ್ಯಕ್ಕೆ ಇಷ್ಟು ಬೆಳವಣಿಗೆ ಆಗ್ತಾ ಇದೆ. ಒಂದು ವೇಳೆ ನಿಮಗೆ ಅನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.